ದೋ ಎಂದು ಸುರಿಯುವ ಜಡಿಮಳೆಗೆ ನೆಲವೆಲ್ಲ ಗಿಜಿಗಿಜಿ ಕೆಸರು, ಬೀಸಿ ಬರುವ ಗಾಳಿಗೆ ಅದರುವ ಗುಡಿಸಲು, ಥಂಡಿಯಾದ ಗುಡಿಸಲೊಳಗೆ ಕುಕ್ಕುರ ಕಾಲಲ್ಲಿ ಕುಳಿತು ದಿನ ಕಳೆಯುವ ಪರಿಸ್ಥಿತಿ. ಅದೇ ಒದ್ದೆ ನೆಲದಲ್ಲಿ ಚಾಪೆ ಹಾಸಿ ಬಾರದ ನಿದ್ರೆಗಾಗಿ ಕಾಯ್ದು ಕೂರುವ ವಯೋವೃದ್ಧೆ, ಆಕೆಯ ಆಶ್ರಯವನ್ನೇ ನಂಬಿ ಜೊತೆಯಲ್ಲಿರುವ ಮನೋವ್ಯಾಕುಲತೆಯ ಮಗ. ಬಹುಶಃ ಈ ಪರಿಸ್ಥಿತಿಯಲ್ಲಿ ಪ್ರಾಣಿಯೊಂದು ಹೇಗೋ ಸಹಿಸಿಕೊಂಡು ಬದುಕಿತ್ತೋ ಏನೋ. ಆದರೆ ವಯೋವೃದ್ಧ ಮಹಿಳೆ ಮತ್ತು ಆಕೆಯ ನತದೃಷ್ಟ ಮಗ ಚಳಿ ಗಾಳಿ ಮಳೆಗೆ ಮೈಯೊಡ್ಡಿ ಈ ಗುಡಿಸಲಲ್ಲಿ ಜೀವ ಕಳೆದಿದ್ದಾರೆ ಎಂಬುದು ನಂಬಲೇಬೇಕಾಗಿರುವ ಸತ್ಯ. ಗರ್ಗಂದೂರಿನ ಮಲ್ಲಿಕಾರ್ಜುನ ಕಾಲೋನಿಯಲ್ಲಿ ಜನರ ಹೃದಯ ತೇವಗೊಳ್ಳುವಂತೆ ಈ ಅಜ್ಜಿ ಮತ್ತು ಮಗ ಬದುಕುತ್ತಿದ್ದರು. ಅವರಿವರು ಕೊಟ್ಟ ಆಹಾರವನ್ನೇ ಸೇವಿಸಿ ಮುಷ್ಟಿಯಲ್ಲಿ ಜೀವ ಹಿಡಿದುಕೊಂಡಿದ್ದ ಇವರಿಬ್ಬರಿಗೂ ಕೆಲವೇ ಸಮಯದಲ್ಲಿ ನೆಲೆ ಸಿಗಲಿದೆ. ಗುಡಿಸಲು ಮಾಯವಾಗಿದೆ. ಆ ಜಾಗದಲ್ಲಿ ಕಲ್ಲುಗಳು, ಮರಳಿನ ರಾಶಿ ಬಂದು ಬಿದ್ದಿದೆ. ಇದ್ದುದರಲ್ಲಿ ಹಂಚಿ ತಿನ್ನುವ ಮಾನವೀಯ ಕರವೊಂದು ಅಜ್ಜಿಯ ಕೈ ಹಿಡಿದಿದೆ. ಸದ್ಯದಲ್ಲೇ ಬೈರಿ ಅಜ್ಜಿ ಮತ್ತು ಆಕೆಯ ಮಗ ಹೊಸ ಮನೆ ಗೃಹ ಪ್ರವೇಶಕ್ಕೆ ದಿನ ಎಣಿಸುತ್ತಿದ್ದಾರೆ. ತಮ್ಮ ಕಣ್ಣ ಮುಂದೆಯೇ ಮನುಷ್ಯ ಜೀವಗಳೆರಡೂ ನೆರಳಾಡುತ್ತಿರುವುದನ್ನು ಕಂಡ ಗ್ರಾಮಸ್ಥರಾದ ಅಬ್ಬಾಸ್ ಮತ್ತು ಪೂವಪ್ಪ ಎಂಬುವರು ನೆರವಿಗಾಗಿ ಅಂಗಲಾಚಿದರು. ಅಜ್ಜಿ ಮತ್ತು ಮಗನ ಸಂಕಷ್ಟಕರ ಪರಿಸ್ಥಿತಿಯನ್ನು ಮೊಬೈಲ್ನಲ್ಲಿ ಚಿತ್ರಿಸಿ ಪರಿಚಯದವರಿಗೆ ಕಳುಹಿಸಿಕೊಟ್ಟರು. 6 ವರ್ಷದಿಂದ ಅಜ್ಜಿ ನೋಡ್ತಿದ್ದೀವಿ. ಸ್ವಲ್ಪ ಚೆನ್ನಾಗಿ ಓಡಾಡ್ತಿದ್ರು, ಆ ಕಡೆ ಓಡಾಡ್ತಿದ್ವಿ. ಅಂಗಡಿ ಹತ್ರ ಅಲ್ಲಿದ್ರು, ನಾವು ಟೀ ಕಾಫಿ ಅದೆಲ್ಲ ತಗೊಡ್ತಿದ್ವಿ ಅಜ್ಜಿಗೆ. ಅದು ಮೊನ್ನೆ ನಾನೇನೋ ಇದನ್ನು ಪಕ್ಕದ ಮನೆಗೆ ನಮ್ಮ ನೆಂಟರ ಮನೆಗೆ ಬರುವಾಗ ಈ ಥರ ಬಂದು ನೋಡುವಾಗ ಒಂದು ಅವ್ರ ಪರಿಸ್ಥಿತಿ ನೋಡುವಾಗ ಭಾರಿ ಬೇಜಾರಾಗ್ಬಿಟ್ಟು ನನಗೆ. ಅದು ನೋಡಿಬಿಟ್ಟು ನಾನು ಅವ್ರದ್ದು ಚಿತ್ರೀಕರಿಸ್ಬಿಟ್ಟು ಎಲ್ಲ ಮಾಧ್ಯಮಗಳಿಗೂ ಅದಕ್ಕೆ ಇದಕ್ಕೆಲ್ಲ ಬಿಟ್ಟಿದ್ದು. ಅಂಥ ಅವಸ್ಥೆ ಯಾರಿಗೂ ಬರಬಾರ್ದು. ದೇವರು ನಮ್ಮನ್ನು ಮನುಷ್ಯರಾದ್ರು ಸೃಷ್ಟಿಸುವಾಗ ನಮ್ಮನ್ನ ಆ ಥರ ಸೃಷ್ಟಿ ಮಾಡೋದಿರೋದು ಒಳ್ಳೆಯದು. ಆ ಥರ ಅವಸ್ಥೆ ಯಾರಿಗೂ ಬರಬಾರ್ದು. ದೇವರು ಆ ಥರ ನಮ್ಮನ್ನ ಲೋಕಕ್ಕೆ ಸೃಷ್ಟಿ ಮಾಡಿ ಕಳಿಸುವಾಗ ಆ ಥರ ಎಲ್ಲ ಮಾಡಿ ಕಳಿಸೋದು ಬೇಡ. ಚೆನ್ನಾಗಿ ಕಳಿಸೋದೇ ಕಳಿಸಿ. ಅಂಥ ಮನುಷ್ಯನಾದಾಗ ಆ ಸ್ಥಿತಿ ಬರಬಾರ್ದು. ಅದು ನೋಡಿಬಿಟ್ಟು ನಾನು ವೀಡಿಯೋ ಮಾಡಿ ಕಳಿಸಿದ್ದು. ನನಗೊಂದು ಫೋನ್ ಕರೆ ಬಂತು. ಫೋನ್ ಕರೆ ಬಂದಾಗ ಏನು ಅಂತ ಕೇಳೋತ್ತಿಗೆ, ನೀನು ಅರ್ಜೆಂಟ್ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು ಅಜ್ಜಿ ಮನೆ ಹತ್ರ. ಅದಕ್ಕಿಂತ ಮೊದಲು ನಮ್ಮ ಗ್ರಾಮ ಪಂಚಾಯಿತಿ PDO ಮತ್ತು ಅಧ್ಯಕ್ಷರು ಇಬ್ಬರಳು ಬಂದುಬಿಟ್ಟು ಆ ಮೇಲೆ ಮನೆಗೆ ಹೋಗಿದ್ದಾರೆ ಒಂದು ತಡೆಗಡೆ ನೋಡಲಿಕ್ಕೆ. ಆಗ ನಾನು ತಕ್ಷಣ ಅಬ್ಬಾಸ್ ಅವ್ರ ಹತ್ರ ಕೇಳಿದೆ, ಅವರು ಅಲ್ಲಿಗೆ ಬಂದವರು ಈ ಅಜ್ಜಿ ಮನೆಗೆ ಯಾಕೆ ಬರಲಿಲ್ಲ? 2 ಸ್ಟೆಪ್ ಇರೋದು ಅವರಿಗೆ ಇಲ್ಲಿಗೆ ಬಂದು ನೋಡೋತ್ತಿಗೆ. ನಾವು ಬಂದು ನೋಡೋತ್ತಿಗೆ ಊಟ ತಟ್ಟೆ ಹಿಡ್ಕೊಂಡಿದ್ದಾರೆ. ಅವರ ಮಗ ಆ ಕೆಸರಲ್ಲಿ ಕೂತ್ಕೊಂಡಿದ್ದಾನೆ. ನಾನು ಆ ತಕ್ಷಣ ಹೇಳಿದೆ ಅಬ್ಬಾಸ್ ಅವ್ರ ಹತ್ರ ಒಂದು ವೀಡಿಯೋ ಮಾಡಿ ಅಂತ. ವೀಡಿಯೋ ಮಾಡಿ ಕಳಿಸಿ, ಅದು ಏನೇ ಆಗಲಿ, ಯಾರೇ ನಮಗೆ ಹೊಡಿಲಿಕ್ಕೆ ಬಂದರೂ ನಾವು ಸಹಿಸ್ಕೊಳ್ಳೋಣ, ಈ ವಿಡಿಯೋ ಮಾಡಿ ಹಾಕಿ ಅಂತ. ಹಂಗೆ ವೀಡಿಯೋ ಮಾಡಿ ಹಾಕಿದ್ರು. ರಾತ್ರಿ ಹೋಗಿ ಮನೆಯಲ್ಲಿ ತಲುಪಿದ್ದೀನಿ. ಅಬ್ಬಾಸ್ ಅವರು ಒಳ್ಳೆ ಒಂದು ಗುಡ್ ನ್ಯೂಸ್ ಕೊಟ್ಟರು ನನಗೆ. ಲತೀಫಿ ಅವರು ಸುಂಟಿಕೊಪ್ಪ ಮಾಜಿ ಮೆಂಬರು ಕೂಡ, ಅವರು ಜಿಲ್ಲಾ ಪಂಚಾಯತಿದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ನನಗೆ ಮನೆ ಕಟ್ಟಿ ಕೊಡ್ತೀನಿ ಅಂತೇಳಿ ಒಂದು ಮೆಸೇಜ್ ಹಾಕಿದ್ದಾರೆ ಅಂತ. ನನಗೆ ಭಾರಿ ಖುಷಿ ಆಯಿತು. 80ರ ಆಸುಪಾಸಿನ ಬೈರಿ ಅಜ್ಜಿಗೆ ತುಂಬು ಕುಟುಂಬವಿದೆ. ಮದುವೆಯಾಗಿ ಸಂಸಾರಸ್ಥನಾಗಿರುವ ಮಗನೂ ಇದ್ದಾನೆ. ಆದರೆ ತಾನು ಹುಟ್ಟಿ ಬೆಳೆದ ಗುಡಿಸಲಿನ ಬಗ್ಗೆ ಬೈರಿ ಅಜ್ಜಿಗೆ ಅದೇನೋ ಮೋಹ. ಈ ಕಾರಣದಿಂದಲೇ ಅಜ್ಜಿ ಮುರುಕುಲು ಗುಡಿಸಲು ಬಿಟ್ಟು ಕದಲಲು ಒಪ್ಪಲಿಲ್ಲ. ಬುದ್ಧಿಮಾಂದ್ಯನಾಗಿದ್ದ ಅಜ್ಜಿಯ ಕೊನೆ ಮಗನು ಇದೇ ಗುಡಿಸಲಿನಲ್ಲಿ ಉಳಿದುಕೊಂಡ. ಆದರೆ ಇವರಿಬ್ಬರ ಬದುಕು ಮಾತ್ರ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿತ್ತು. ಅದಾಗಲೇ ಗ್ರಾಮಸ್ಥರಾದ ಪೂವಪ್ಪ ಮತ್ತು ಅಬ್ಬಾಸ್ ಅವರು ಹಾಕಿದ ವಿಡಿಯೋ ವಾಟ್ಸಪ್ಗಳಲ್ಲಿ ಹರಿದಾಡುತ್ತಿತ್ತು. 2 ಜೀವಗಳ ಕಣ್ಣೀರ ಬದುಕನ್ನು ನೋಡಿದ ಶಾಸಕ ಡಾ ಮಂತರಗೌಡ ತಕ್ಷಣಕ್ಕೆ ಮಿಡಿದರು. ತಮಿಳುನಾಡಿನಲ್ಲಿದ್ದ ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಹಾಗೂ ಜನಸೇವಕ PM ಲತೀಫ್ ಅಜ್ಜಿಗೆ ತಾನೇ ಮನೆ ನಿರ್ಮಿಸಿಕೊಡುವುದಾಗಿ ಫೋನ್ ಮೂಲಕ ತಿಳಿಸಿದ್ದರು. 2018ರ ಪ್ರಕೃತಿ ವಿಕೋಪ ಮತ್ತು ಆ ನಂತರ ಎದುರಾದ ಕೊರೋನಾ ಸಂಕಷ್ಟದಲ್ಲಿ ಜನರ ಕಣ್ಣೀರಿಗೆ ಲತೀಫ್ ಅವರು ಮಿಡಿದ ಕ್ಷಣಗಳು ಹಸಿರಾಗಿಯೇ ಇವೆ. ಒಬ್ಬರೇ ಸಹಾಯ ಮಾಡಬೇಕು ಅಂತೇಳಿ ನಾನು ನಮ್ಮ ಊರಿನಲ್ಲಿ ಕಡು ಬಡವನಾಗಿದ್ದೆ. ನನಗೆ ಇಷ್ಟು ದೊಡ್ಡ ಮನೆ ಕೂಡ ಇರಲಿಲ್ಲ. ಬರೀ 2 ರೂಮಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಫುಲ್ ಜೀವಿಸ್ತಾ ಇದ್ದಂತಹ ಒಂದು ಫ್ಯಾಮಿಲಿ ಆಗಿದ್ದು ನಾವು.
ಆ ಇದರಿಂದ ಏನೋ ದೇವರು ಅಲ್ಪ ಸ್ವಲ್ಪ ಕೊಟ್ಟಾಗ ನಮಗೂ ಗೊತ್ತಿದೆ ಅಲ್ವಾ, 2018-19 ಫ್ಲಡ್ ಆದಾಗ ಕೋಟ್ಯಾಧಿಪತಿಗಳು ನಮ್ಮ ಶುಂಠಿಗೊಪ್ಪದಲ್ಲಿ ಒಂದೊಂದು ಮದ್ರಸಾ ಸ್ಕೂಲು ದೇವಸ್ಥಾನದಲ್ಲಿ ಬಂದು ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಕೂಡ ಅವರು ಆ ಪರಿಸ್ಥಿತಿಗೆ ಬಂದು ಮಲಗಬೇಕಾಯ್ತು. ದೇವರ ಇಚ್ಛೆ ಅದು. ಆ ದಿನ ಒಂದು 10 ದಿನ ಆದರೂ ಈ ಥರ ಮಲಗಬೇಕು ಅಂತಿರೋದು. ಇದನ್ನು ಕಂಡು ಹಲವಾರು ಇದೇ ಥರ ಫ್ಲಡ್ಡಲ್ಲಿ ಮನೆ ಕಳ್ಕೊಂಡವರು ಅವ್ರಿಗೆ ನೋಡಿದಾಗ ನಾನು ಆವತ್ತು ನನಗೆ ಇದ್ದಿದ್ದಷ್ಟೇ ಜಾಗ, ಅದರಿಂದ 1 ಎಕರೆ ದಾನ ಮಾಡಿದೆ. ಇವತ್ತು ಅದರಲ್ಲಿ ಒಂದು 6-7 ಮನೆ ಆಗಿದೆ. ಬಾಕಿ ಎಲ್ಲ ಜಾಗ ನಾನು ರಿಜಿಸ್ಟರ್ ಮಾಡಿ ಕೊಟ್ಟಾಗಿದೆ. ಅದನ್ನು ಕೂಡ ಕೆಲವರು ಹೇಳ್ತಾರೆ, ಒಂದು 18ರಲ್ಲಿ ಪ್ರಚಾರಕ್ಕೋಸ್ಕರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಏನು ಕೊಡಲಿಲ್ಲ ಅಂತೇಳಿ. ಇವತ್ತು ಹೋಗಿ ನೋಡಿದರೆ ಗೊತ್ತಾಗ್ಬೋದು. ಅಲ್ಲಿ ಕಾಂಕ್ರೀಟ್ ರಸ್ತೆ ನಮ್ಮ ಮಾನ್ಯ ಶಾಸಕರು 10 ಲಕ್ಷ ರೂಪಾಯಿದು ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದಾರೆ. 1 ಕಿಲೋಮೀಟ್ರಷ್ಟು ರಸ್ತೆ ಆಗಬೇಕು. ರಸ್ತೆ ಕೇಳಿದಾಗ ಕೆಲವರು ಅಲ್ಲಿ ಮನೆಯೇ ಕೊಡಲಿಲ್ಲ, 1 ಇಂಚು ಜಾಗನೂ ಕೊಡಲಿಲ್ಲ, ಇನ್ಯಾಕೆ ರಸ್ತೆ ಮಾಡಿದ್ದೀರಾ ಅಂತ ಕೇಳಿದ್ರು. ನನಗೆ ನೆಗೆ ಬಂತಷ್ಟೇ. ಬಟ್ ಎಷ್ಟೇ ನಾನು ಈ ಥರ ಸಹಾಯ ಮಾಡ್ತಿದ್ದೀನಿ, ದಾನ ಮಾಡ್ತಿದ್ದೀನಿ ಅಂತೇಳಿ ನನ್ನನ್ನು ಹೀಯಾಳಿಸಿದ್ರು, ನನ್ನ ಬೈದರು, ನಾನು ಕೊಟ್ಟಿಲ್ಲ ಅಂತ ಹೇಳಿದರು ಕೂಡ ದೇವರ ಕೃಪೆ ನನಗೆ ಯಾವಾಗ ಎಲ್ಲಿ ಗಂಟ ನನಗೆ ಈ ಥರ ನನ್ನಲ್ಲಿ ಒಬ್ಬನೇ 10 ರೂಪಾಯಿ ನನ್ನ ಕೈಲಿದ್ದರೆ ಇನ್ನೊಬ್ಬನಿಗೆ ಅದರಲ್ಲಿ ಒಂದು 2 ರೂಪಾಯಿ ದಾನ ಮಾಡಬೇಕು ಅಂತ ದೇವರು ನನ್ನ ಇದು ಮಾಡಿದ್ದಾರೆ. ಆರ್ಥಿಕವಾಗಿ ನಾನು ಎಲ್ಲಿ ತನಕ ಇರ್ತೀನಿ ಅಲ್ಲಿವರೆಗೂ ಇವರು ಎಷ್ಟೇ ಇದು ಮಾಡಿದರೂ ನಾನು ನನ್ನ ಈ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಹೋಗ್ತೀನಿ. ಅದೇ ಥರ ನನ್ನ ಹಲವಾರು ವರ್ಷದಿಂದ ಈ ಆಕ್ಸಿಡೆಂಟ್ ಆದ ಕಡೆ ದೇವರು ನನ್ನನ್ನು ತಲುಪಿಸ್ತಾರೆ ಅಲ್ಲಿಗೆ. ಆ ಟೈಮಲ್ಲಿ ಫಸ್ಟ್ ನಾನು ತಲುಪಿಬಿಡ್ತೀನಿ. ಎಂಥ ಯಾವ ಸ್ಥಿತಿಯಲ್ಲಿದ್ದಂತಹ ಇನ್ನು ಬಾಡಿಗಳೇ ಆಗಿದ್ದರೂ ಕೂಡ ಅಥವಾ ತುಂಡಾದ ಬಾಡಿ ಆಗಿದ್ರು ದೇಹ ಆಗಿದ್ದರೂ ಕೂಡ ನಾನು ಎತ್ಕೊಂಡೋಗಿ ಅದನ್ನು ಹಾಸ್ಪಿಟ್ಲಿಗೆ ಸೇರಿಸೋ ಕೆಲಸವೂ ಕೂಡ ನಾನು ಮಾಡ್ತಾಯಿದ್ದೆ. ಅದು ನನಗೆ ದೇವರು ಆರೋಗ್ಯ ಕೊಟ್ಟರೆ ಸಾಕು, ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ಬಾಕಿ ಇರೋದು ದುಡಿದಾದರೂ ನಾನು ಸಮಾಜ ಸೇವೆಯನ್ನು ಮುಂದುವರಿಸ್ತೇನೆ ಅಂತ ಹೇಳ್ತೇನೆ. ಅದೇ ಥರ ಈ ಅಜ್ಜಿ ವಿಷಯನೂ ಕೂಡ ಬಂದಾಗ ನನಗೆ ಮಾಡಲೇಬೇಕು ಅಂತ ಆಯಿತು. ನಾ ಎಷ್ಟೇ ಇದ್ದಿದ್ರೂ ಕೂಡ ಆ ಅಜ್ಜಿಗೊಂದು ಮನೆ ಕಟ್ಟಿ ಕೊಡಬೇಕು ಅಂತ ಆ ಒಂದು ಇದರಿಂದ ನಾನು ಇವತ್ತು ಮನೆ ಕಟ್ಟಿ ಕೊಡಲಿಕ್ಕೆ ಒಪ್ಪಿದ್ದೇನೆ. ಅದೇ ಥರ ಹಲವಾರು ರೋಗಿಗಳು ಮನೆ ಪಕ್ಕದಲ್ಲಿ ಬರ್ತಾರೆ, ಫೋನ್ ಮುಖಾಂತರ ಮಾತಾಡ್ತಾರೆ. ಕೆಲವರು ಈ ಕಿಡ್ನಿ ಫೇಲ್ಯೂರ್ ಆದವರು ಸುಮಾರು ಜನ ಇರ್ತಾರೆ, ಕ್ಯಾನ್ಸರ್ ಪೇಷಂಟ್ಗಳು. ನನ್ನ ಆದಷ್ಟು ಒಂದು ಅಳಿಲು ಸೇವೆ ಅಂತೇಳಿ ನನ್ನ ಕೈಲಿ ಏನಿದೆ ಅದನ್ನು ಕೊಟ್ಟು ಕಳಿಸ್ತೀನಿ. ಇಲ್ಲ ಅಂತಂತೂ ಹೇಳಲೇ ಇಲ್ಲ. ಇನ್ನು ಮುಂದೂ ಕೂಡ ನಾನು ಅದನ್ನು ಮುಂದುವರಿಸ್ತೀನಿ. ಶಾಸಕ ಡಾಕ್ಟರ್ ಮಂತರ್ಗೌಡ ಅಜ್ಜಿಯ ಗುಡಿಸಲನ್ನು ತೆರವುಗೊಳಿಸಿ ತಕ್ಷಣಕ್ಕೆ ಪಂಚಾಯಿತಿಯಿಂದ ಹೊಸ ಟಾರ್ಪಲ್ ಕೊಡಿಸಿದ್ದಾರೆ. ಅಜ್ಜಿ ಮತ್ತು ಮಗನಿಗೆ ಸಮೀಪದ ಸಂಬಂಧಿಕರ ಮನೆಯಲ್ಲಿ ಆಶ್ರಯಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನುಳಿದಿರುವುದು ಹೊಸ ಮನೆ ನಿರ್ಮಾಣ ಕಾರ್ಯ. ಲತೀಫ್ ಅವರು ಕೊಟ್ಟ ಮಾತಿನಂತೆ ಮನೆಗಾಗಿ ಕಲ್ಲು ಹಾಗೂ ಮರಳು ಬಂದಾಗಿದೆ. 1 ತಿಂಗಳೊಳಗೆ ಮನೆ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸುವುದಾಗಿ ಲತೀಫ್ ಚಿತ್ತಾರದೊಂದಿಗೆ ಹೇಳಿದ್ದಾರೆ. ಬೇಗ ಮಾಡುವಂಥ ಪರಿಸ್ಥಿತಿ ಇಲ್ಲ, ಯಾವುದೇ ಸರ್ಕಾರ ಬಂದರೂ ಕೂಡ ಅದು ಆಗೋದಿಲ್ಲ. ಹಾಗಿರುವಾಗ ನಾನು ಹೇಳಿದೆ ಅಬ್ಬಾಸ್ರವರಿಗೆ, ನಾನು ಆದಷ್ಟು ಬೇಗ 1 ತಿಂಗಳ ಒಳಗಡೆಯಾಗಿ ನಾನು ಮನೆ ಕಟ್ಟಿಕೊಡ್ತೀನಿ. ಅದಕ್ಕೆ ಒಂದು ಹಾಲು, ಒಂದು ಕಿಚನ್, ಒಂದು ಸಿಟ್ಔಟ್ ಅಂತೇಳಿ ಆದಷ್ಟು ಬೇಗ ಕಟ್ಟಿಕೊಡುವ. ನಾನು ಊರಿಗೆ ಬಂದ ಮೇಲೆ ನಾನು ಕಲ್ಲು ಮರಳು ಇಳಿಸ್ತೀನಿ ಅಂತೇಳಿ ಅದೇ ಥರ ನಿನ್ನೆ ಕಲ್ಲು ಮತ್ತು ಮರಳು ಇಳಿಸಿದ್ದೇನೆ. ಶಾಸಕರು ಕೂಡ ಏನಿದೆ ನಾನು ಕೈ ಜೋಡಿಸ್ತೇನೆ ನಿಮ್ಮ ಜೊತೆಗೆ. ಅದು ಆದಷ್ಟು ಬೇಗ ಕೆಲಸದವ್ರನ್ನ ಜಾಸ್ತಿ ಬಿಟ್ಟು ಬೇಗ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹಾಗೆ ನಾನು 1 ತಿಂಗಳೊಳಗೆ ಆಗಿ ಈ ಮನೆಯನ್ನು ಫಿನಿಷ್ ಮಾಡಿಕೊಡ್ತೇನೆ. ಸಂಕಷ್ಟದ ಅರಿವಿದ್ದರೂ ಸ್ಥಳೀಯ ಗ್ರಾಮ ಪಂಚಾಯಿತಿಯು ಅಜ್ಜಿಯ ನೆರವಿಗೆ ಬರಲು ಅಸಹಾಯಕವಾಗಿತ್ತು. ಆಕೆಯ ಬಳಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಯಾವುದೂ ಇಲ್ಲದ ಕಾರಣ ಪಂಚಾಯಿತಿಯಿಂದ ಮನೆ ಕೊಡಿಸಲು ಸಾಧ್ಯವಾಗಲಿಲ್ಲ. ಕಾನೂನು ಕಟ್ಟಳೆಗಳ ಅಡಿಯಲ್ಲಿ ಒಂದು ಗ್ರಾಮ ಪಂಚಾಯಿತಿಯು ಮಾಡಲಾಗದ ಕಾರ್ಯವನ್ನು ಒಂದು ಮಾನವೀಯ ಹೃದಯ ಮಾಡಿ ತೋರಿಸಿದೆ. ಈ ಅಜ್ಜಿಯವರ ಪರಿಸ್ಥಿತಿನ ನಾವು ಇಲ್ಲಿ ಊರವರು ಇಷ್ಟು ಜನ ಇದ್ದರೂ ಸಮೇತ ಈ ಅಬ್ಬಾಸ್ ಅವರು, ಈ ಪೂವಪ್ಪನವರೆಲ್ಲ ಇಲ್ಲಿ ಅವರ ಪರಿಸ್ಥಿತಿನ ಕಂಡು ವಿಡಿಯೋ ಮಾಡಿದ್ದಾರೆ. ಆ ಮಳೆಗಾಲದಲ್ಲಿ ಆ ಒಂದು ಕೆಸರಲ್ಲಿ ನೋಡ್ತಿದ್ದೀರಾ ನೋಡಿ, ಕೆಸರಲ್ಲಿ ಆ ಒಂದು ಗುಡಿಸಲ ಅರ್ಧೋದಂಥ ಒಂದು ಟಾರ್ಪಲ್ ಹಾಕ್ಕೊಂಡು ಆ ಒಂದು ಪರಿಸ್ಥಿತಿಲಿ ಇದ್ದರು. ಅವ್ರ ಮಗ ಈಗ ಇಲ್ಲಿದ್ದರು, ಅವರೀಗ ಇಲ್ಲಿಲ್ಲ, ಈಗ ಅವರು ಹೊರಗಿದ್ದಾರೆ. ಆದರೂ ಇವರೆಲ್ಲ ಸ್ವಲ್ಪ ಅದು ಇದು ಅಂತ ನೋಡ್ತಾಯಿದ್ರು. ಆದರೂ ಈ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಂಥ ಹೃದಯ ಬಂದಿರೋದು ನಮ್ಮ ಅಬ್ಬಾಸ್ ಅವರಿಗೆ ಮತ್ತು ಸ್ಥಳೀಯರಿಗೆ, ನಮ್ಮ ಗ್ರಾಮಸ್ಥರವರಿಗೆ. ಅವ್ರು ಏನು ಮಾಡಿದ್ದಾರೆ ಅಂದರೆ ಅಜ್ಜಿ ಅವ್ರದ್ದೆಲ್ಲ ವೀಡಿಯೋ ಮಾಡಿ, ಅದು ಪ್ರಜ್ಞಾವಂತ ನಾಗರಿಕರು ಅಂತಲೇ ಹೇಳ್ಬೋದು ಅವ್ರನ್ನ. ಈ ಗ್ರಾಮದಲ್ಲಿ ಇಷ್ಟೆಲ್ಲ ಜನ ಇದ್ದರು, ಇಷ್ಟು ಮನೆಗಳಿದ್ದರೂ ಸಮೇತ ಯಾರಿಗೂ ಕಾಣದಂಥ ಪರಿಸ್ಥಿತಿ ಇವ್ರಿಗೆ ಕಂಡು ಅಂದರೆ ಅದೊಂದು ಪ್ರಜ್ಞಾವಂತ ಇದು ಗ್ರಾಮಸ್ಥರು ಅಂತ ಹೇಳ್ಬೋದು. ಅವರ ಒಂದು ವೀಡಿಯೋನ ಇಡೀ ಕಳಿಸಿದ್ದಾರೆ.
ಕಳಿಸಿದಾಗ ನೋಡಿ ಯಾವುದು ಹೇಳ್ತಾರೆ ನೋಡಿ, ದಯೆಗಿಂತ ದೊಡ್ಡ ಧರ್ಮ ಯಾವುದಯ್ಯ, ದಯೆ ಧರ್ಮದ ಮೂಲವಯ್ಯ ಅಂತ ನಮ್ಮ ಬಸವಣ್ಣನವ್ರು ಹೇಳ್ದಂಗೆ ಇವತ್ತು ನಮ್ಮ ಅಬ್ದುಲ್ ಲತೀಫ್ ಅವರು ಸುಂಟಿಕೊಪ್ಪದಿಂದ ಬಂದು ಇವತ್ತು ಅವರ ಒಂದು ಹೃದಯ ಶ್ರೀಮಂತಿಕೆ, ಅವರು ನಾವು ಸಣ್ಣದ್ರಿಂದ ನಾವು ನಾವು ಎಲ್ಲ ಸ್ವಲ್ಪ ಜೊತೆಲೇ ಇದ್ದವರು ಎಲ್ಲ. ಆಗ ಅವ್ರನ್ನ ಸಣ್ಣದಿಂದ ನಾನು ನೋಡ್ತಾ ಇದ್ದೀನಿ. ಅವರು ಕಡು ಬಡತನದಿಂದ ಬಂದವರು. ಇವತ್ತು ಅವ್ರಿಗಿಂತ ಎಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ, ಈ ಜಿಲ್ಲೆಯಲ್ಲಿ. ಆದರೆ ಅವರಂಥ ಹೃದಯ ಶ್ರೀಮಂತಿಕೆ ಯಾರಿಗಿದೆ? ಅವರು ಬಂದು ಈ ಒಂದು ಕೆಲಸ ಕಾರ್ಯನ ಮಾಡಿದ್ರು ಅಂದರೆ ನಮಗೆ ನಿಜವಾಗ್ಲೂ ನಮಗೆ ಮನಸ್ಸಲ್ಲಿ ಎಷ್ಟೊಂದು ಆನಂದ ಬಾಷ್ಪ, ನನ್ನ ಕಣ್ಣಲ್ಲಿ ನೀರು ಬರುವಂಥ ಪರಿಸ್ಥಿತಿ ಬಂದು ಇಂಥ ಒಂದು ಪರಿಸ್ಥಿತಿನ ಅವ್ರು ಕಂಡು ಅಷ್ಟು ಬೇಗ ಅವರು ಸ್ಪಂದಿಸಿದರೆ ಅಂದರೆ ಅದಕ್ಕಿಂತ ದೊಡ್ಡ ಹೃದಯ ಯಾರಿಗಿದೆ ಇವತ್ತು ಪ್ರಪಂಚದಲ್ಲಿ? ಇಂಥ ಹೃದಯವಂತರು, ಹೃದಯ ಶ್ರೀಮಂತಿಕೆ ಇರೋರು ಪ್ರಪಂಚದಲ್ಲಿ ಇನ್ನಷ್ಟು ಹುಟ್ಟಿ ಬರಲಿ, ಇಂಥ ಬಡವರನ್ನು ಇನ್ನಷ್ಟು ಅವರಿಗೆ ಬೆಳಕಾಗಿ ಬರಲಿ ಅಂತ ಹೇಳುವಂಥ ಒಂದು ಪ್ರಾರ್ಥನೆ ನನ್ನದು. ಮನುಷ್ಯನ ಕಣ್ಣೀರನ್ನು ಕಂಡು ಕಾಣದಂತೆ ಓಡಾಡುವವರ ಮಧ್ಯೆ ಬೈರಿ ಎಂಬ ಅಜ್ಜಿ ಮತ್ತು ಆಕೆಯ ಬುದ್ಧಿಮಾಂದ್ಯ ಮಗನ ಜರ್ಜರಿತ ಬದುಕನ್ನು ತೋರಿಸಿ ಸಮಾಜದ ಕಣ್ತೆರೆಸಿದವರು ಅಬ್ಬಾಸ್ ಮತ್ತು ಪೂವಪ್ಪ. ಇದಕ್ಕೂ ಹೆಚ್ಚಾಗಿ ನಾನಿದ್ದೇನೆ ನಿಮ್ಮ ಜೊತೆ ಎಂದು ಅಜ್ಜಿಯ ಕೈ ಹಿಡಿದು ಕಣ್ಣೀರೊರೆಸಿದ ಲತೀಫ್ ಸಂಘಜೀವಿಯಾದ ಮಾನವ ಸಮಾಜಕ್ಕೆ ಆದರ್ಶರಾದವರು. ಕಣ್ಣೀರು ಬರಿಸೋದು ಮೃಗತ್ವ, ಕಣ್ಣೀರು ಒರೆಸೋದು ಮಾನವತ್ವ, ಕಣ್ಣೀರೇ ಬಾರದಂತೆ ನೋಡಿಕೊಳ್ಳುವುದು ದೈವತ್ವ ಎಂಬ ನಾಣ್ಣುಡಿಗೆ ಇವರೆಲ್ಲರೂ ಅರ್ಥ ತಂದುಕೊಟ್ಟಿದ್ದಾರೆ.